ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ 9ನೇ ತಾರೀಕು ಮಂಗಳವಾರ ಇರುತ್ತೆ. ಮಂಗಳವಾರ ಬಂದಾಗ ಮಂಗಳ ಗೌರಿಯ ಪೂಜೆ, ಮಹಾಲಕ್ಷ್ಮಿ, ಮಹಾದುರ್ಗಿ ಇವರ ಆರಾಧನೆಗಳನ್ನು ಮಾಡಿಕೊಂಡ್ರೆ ಉತ್ತಮವಾದಂತಹ ಫಲವನ್ನು ನೀಡುವಂತಹ ದಿನ ಆಷಾಢ ಮಂಗಳವಾರ ಇರುತ್ತೆ. ಈ ದಿನ 9ನೇ ತಾರೀಕು ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ಹಣಕಾಸಿನ ಕೊರತೆಯನ್ನು ಸೃಷ್ಟಿ ಮಾಡುತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳನ್ನು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು, ಒಂದು ರೀತಿಗೆ ಸಣ್ಣ ಪುಟ್ಟ ಯೋಚನೆಗಳನ್ನು ಮಾಡುವಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡುವಂಥದ್ದಿರುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಹಣಕಾಸಿನ ಕಿರಿಕಿರಿ, ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ನಷ್ಟಗಳು, ಕಷ್ಟಗಳು, ಜೊತೆಯಲ್ಲಿ ಆರೋಗ್ಯದ ಸ್ವಲ್ಪ ವ್ಯತ್ಯಾಸದ ಗೊಂದಲಗಳು, ಇದೆಲ್ಲವೂ ಸಹ ಸೃಷ್ಟಿ ಮಾಡುವಂತಹ ವಾತಾವರಣ ವೃಷಭ ರಾಶಿಯವರು ಜಾಗ್ರತೆ. ಮಿಥುನ ರಾಶಿಯವರಿಗೆ ಕೈಗೆ ಸಿಕ್ಕಿದಂತಹ ವ್ಯವಹಾರಗಳು ಕೈ ತುಪ್ಪುವಂಥದ್ದು, ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ವಾತಾವರಣ, ಒಂದು ರೀತಿಯಾದಂತಹ ಹಣಕಾಸಿನ ಟೆನ್ಷನ್ ಅಂತೂ ಮಿಥುನ ರಾಶಿಯವರಿಗಿರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಅನುಕೂಲತೆಗಳಿದೆ, ಜೊತೆಯಲ್ಲಿ ಶತ್ರುಬಾಧೆಗಳಿದೆ, ಕೀರ್ತಿ ವೃದ್ಧಿ ಇರುತ್ತೆ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿಯೂ ಇರುತ್ತೆ, ಎಲ್ಲವೂ ಸಹ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಅನುಕೂಲಗಳಿದೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಇದೆ. ಅದೇ ರೀತಿಯಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳಿಂದ ಹಣಕಾಸಿನ ದುಂದು ವೆಚ್ಚಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಕನ್ಯಾ ರಾಶಿಯವರಿಗೆ ದೇಹದಲ್ಲಿ ಸುಸ್ತು, ಸಂಕಟದ ವಾತಾವರಣ, ಆಯಾಸದ ವಾತಾವರಣ, ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥ ಸನ್ನಿವೇಶಗಳು, ಜೊತೆಯಲ್ಲಿ ತಟಸ್ಥ ಸ್ವಭಾವದಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿತ್ತು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ವಾತಾವರಣಗಳು ಇರುತ್ತೆ. ಯಾವ ಬದಲಾವಣೆಗಳಾಗುವುದು ಸಹ ಕಷ್ಟ. ಇನ್ನು ತುಲಾ ರಾಶಿಯವರಿಗೆ ಮಿತ್ರರಿಂದ ಅನುಕೂಲ, ಸ್ನೇಹಿತ ವರ್ಗದಿಂದ ಸಹಕಾರ ಸಹಯೋಗ, ಮೇಲಧಿಕಾರಿಗಳಿಂದ ನಿಮಗೆ ಹೊಗಳಿಕೆ ಅಥವಾ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣ, ಒಂದು ರೀತಿಯಂತಹ ನಮ್ಮ ಕಷ್ಟಗಳಿಗೆ ನೆರವಾಗುವಂತಹ ವ್ಯಕ್ತಿಗಳು ಸಿಗುವಂಥದ್ದು ತುಲಾರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಶಮನವಾಗುವಂಥ ಸನ್ನಿವೇಶಗಳು, ಎಷ್ಟೇ ಹಾರಾಡಿದ್ರು ತೂರಾಡಿದ್ರು, ಎಷ್ಟೇ ಹೋರಾಡಿದರೂ ಸಹ ಕೊನೆಗೆ ನಮ್ಮ ಮುಂದೆ ಮಂಡಿ ಊರಿ ಕೊನೆಗೆ ಶರಣಾಗತಿಯನ್ನು ನೋಡಲೇಬೇಕಾಗ್ತದೆ. ಅವರು ಎಷ್ಟೇ ಕೆಟ್ಟದನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಸಹ ಅದು ನಮಗೆ ಉಳಿತಾಗುವಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸು ರಾಶಿಯವರಿಗೆ ಓದುವಂಥವರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಮಕ್ಕಳಿಗೆ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳಾಗುತ್ತೆ, ಬಿಸ್ನೆಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ರಾಜಕೀಯದಲ್ಲೂ ಗೊಂದಲಗಳು ಸೃಷ್ಟಿಯಾಗುವಂಥ ಸನ್ನಿವೇಶಗಳು, ಕಲಾವಿದರಿಗೂ ಸಹ ಸಣ್ಣ ಪುಟ್ಟ ಟೆನ್ಷನ್ ಸ್ಟಾರ್ಟ್ ಆಗುವಂಥದ್ದು ಧನುಸು ರಾಶಿಯವರಿಗೆ ಆಗುತ್ತೆ. ನಂತರದಲ್ಲಿ ಮಕರ ರಾಶಿಯವರಿಗೆ ಯೋಗ ಪ್ರಾಪ್ತಿ ಇದೆ, ಹೊಸ ಹೊಸ ಕೆಲಸಗಳ ಆಗಮನದಿದೆ, ಮತ್ತು ನಾಳೆ ದಿನ ಚಿಂತೆ ಇದೆ. ಈ ದಿನದ ಪ್ರಯತ್ನ ನಾಳೆ ದಿನ ಉತ್ತಮವಾದಂಥ ಫಲ ಕೊಡುವಂತಹ ವಾತಾವರಣ, ದೈವ ರಕ್ಷೆ ಖಂಡಿತವಾಗಿ ಮಕರ ರಾಶಿಯವರಿಗಿರುತ್ತೆ. ಕುಂಭರಾಶಿಯವರಿಗೆ ಮನಸ್ಸು ಸ್ವಲ್ಪ ಪ್ರಶಾಂತತೆಯಿಂದಿರುತ್ತೆ, ಟೆನ್ಷನ್ಗಳನ್ನು ದೂರ ಮಾಡಿಕೊಡುತ್ತೆ, ಆಗುವಂತಹ ಸನ್ನಿವೇಶಗಳಿಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಏನೋ ನಾಳೆ ದಿನ ಒಂದು ಉತ್ತಮವಾದಂತಹ ದಿನವಾಗಿ ಮಾರ್ಪಾಟಾಗುವಂಥ ಸನ್ನಿವೇಶಗಳು ಬರುತ್ತೆ ಎನ್ನುವಂಥ ನಿರೀಕ್ಷೆ ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಖುಷಿ ಶಾಂತಿಯಾಗಿರುವಂಥಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಕುಂಭರಾಶಿಯವರಿಗೆ. ನಂತರದಲ್ಲಿ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಅನುಕೂಲ ಮತ್ತು ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ, ಜೊತೆಯಲ್ಲಿ ಕುಟುಂಬದಲ್ಲಿ ಉತ್ತಮವಾದಂತಹ ಸೌಹಾರ್ದತೆ, ಕುಟುಂಬದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ, ಜೊತೆಯಲ್ಲಿ ಒಂದು ರೀತಿಯಾದಂತಹ ಸಂತೃಪ್ತವಾದಂತಹ ವಾತಾವರಣ ಇದನ್ನು ನಿಮಗೆ
ಕೂಡಿರುವಂಥದ್ದು ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಮಂಗಳವಾರ. ನಾಳೆಯ ದಿನ 10ನೇ ತಾರೀಕು ಚತುರ್ಥಿ ಇರುತ್ತೆ, ಮಖ ನಕ್ಷತ್ರ ಇರುವಂಥದ್ದು. ನಾಳೆ ದಿನ ಚೆನ್ನಾಗಿರುತ್ತೆ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯವನ್ನು ಮಾಡಿ ನಾಳೆ ಭೇಟಿ ಮಾಡ್ತೇನೆ. ನಮಸ್ಕಾರ.